ಮೀನಾಕ್ಷಿ, ಯವ್ವ ಮೀನಾಕ್ಷಿ. ಅಯ್ಯವ್ವ ಈಗ ಬಂದೆ ಅಬಿ. ಯವ್ವ ಶಂಕರಪ್ಪ ಮನಿ ಬಂದಿದ್ದ, ಆರಾಮಿಲ್ಲ ಅಂತಂದ. ಹೆಂಗದಿವಿ ಯವ್ವ? ನಡಿ ದವಾಖಾನಿಗೆ ಹೋಗ್ಬರು, ನಡಿ ದವಾಖಾನಿಗೆ ತೋರ್ಸ್ಕೊಂಬರ್ತೀನಿ ನಡಿ. ಯೋ ಜ್ವರ ಇದ್ದು ಈ ಕಡಿಮೆ ಯವ್. ಯವ್ವ ನೀ ಬಂದಿದ್ ಬಾ ಖುಷಿ ಆತ್ವಿ ಯವ್ವ. ಬಾ ಬಿ ಯವ್ವ, ಕುಂದ್ರ ಬಾ, ಚಾ ಮಾಡ್ತೀನಿ ತಡಿ. ಚಾಗಿ ಏನು ಬೇಡ, ಮೊದ್ಲಿಗೆ ದವಾಖಾನಿಗೆ ಹೋಗುನು ಬಾ. ಯವ್ವ ಈಟಿದ್ದ ನೀತು ಉದ್ದ ಮಾಡಿ ಹೇಳ್ಬಿಟ್ಟ ನೋಡ್ ನನ್ ಗಂಡ. ಸ್ವಲ್ಪ ಜ್ವರ ಬಂದಿದ್ದು ಅಟ್ಟ, ಮತ್ತೇನಿಲ್ಲ, ಆರಾಮನೇ ಅದೀನಿ ಬಿಡು. ಮತ್ತ ನೀನು ಮನಿಗೆ ಬರಾಕ್ ಒಲ್ಲೆ ಅಂದೆ ಅಂತ. ಅದಕ್ಕ ಒಂದ್ 2 ದಿನ ಇದ್ದು ಹೋಗ್ಬರ್ರಿ, ಮತ್ ನಾನು ಊರಾಗ ಇರಂಗಿಲ್ಲ ಅಂತ ಅಂದವ. ಎದ್ನೆ ಬಿದ್ನೆ ಅಂತ ಓಡಿ ಬಂದೆ. ನಿಮ್ಮಣ್ಣ ದವಾಖಾನಿಗೆ ತೋರಿಸ್ತಂಗಿನ ಅಂತ ರೊಕ್ಕ ಕೊಟ್ಟಾನ, ತಗೋ. ಯವ್ವ ಬೇಡ, ನಾ ಆರಾಮಾಗಿದ್ದೀನಿ, ನಿನ್ ಹತ್ರ ಇಟ್ಕೊ. ನಿನಗ ಎದಕ್ಕರ ಖರ್ಚಿ ಬರ್ತಾವ ರೊಕ್ಕ. ಇಲ್ವಾ, ನಿಮ್ಮಣ್ಣ ನಿನಗಂತ ಕೊಟ್ಟಾನ, ತಗೋ. ಬೇಡವಾ, ಇಲ್ಲಿ ಬಂದು ನಾನು ಏನ್ ಖಾಲಿ ಕುಂತಿಲ್ವಿ ಯವ್ವ. ರಾಟಿ ಹೊಲಿಕತ್ತೇನೆ, ನಂದು ಕೈ ಬಾಯಿ ಆಡ್ತತಿ ಈಗ. ಏನ್ ಚಿಂತಿಲ್ಲ. ನನ್ ಗಂಡ ಹೊಲಿಬಿಡ ಅಂತ ಹೇಳ್ತಾನ. ನಾನು ಮನ್ಯಾಗ ಕುಂತ ಖಾಲಿ ಕುಂತ ಏನೈತಿವಿ ಯವ್ವ. ಅದಕ್ಕ ನಾನು ಖರ್ಚಿಗೆ ಅದು ಬರ್ತಾವಂತೇಳಿ ರಾಟಿ ಅದು ಹೊಲಿಯಾಕತ್ತೀನಿ. ಇಟ್ಟುಕೊಂಡ ಜಂಪರ್ ಬರ್ತಾವ, ಈಗ ಚೂಡಿದಾರ್ನು ಇಟ್ಟುಕೊಂಡು ಬಂದಿರ್ತಾವ, ಈಗ ಹೊಲಿಯವು. ಚಲೋ ಆಯ್ತು ಬಿಡವ. ನಿನ್ ಗಂಡ ಯಾವ ಊರಿಗೆ ಹೋದ? ಏನು ಹೇಳೇ ಇಲ್ಲ. ಏನು ಕೆಲ್ಸದ ಮ್ಯಾಗ ಹೋಗ್ತೀನಿ 2 ದಿನ ಅಂತ ಹೇಳ್ದ. ಹೊಲ ಸಂಬಂಧ ಊರಿಗೆ ಹೋಗ್ಯಾನ. ಮತ್ ನೀ ಏನಾರ ತಿಳ್ಕೊಂಡೆ ಅಂತ ನಿನ್ ಮುಂದೆ ಹೇಳಿಲ್ಲ. ನಾನ ಬೇದ್ ಕಳ್ಸಿನ ಊರಿಗೆ. ಆ ಹುಡುಗನ ಊರಿಗೆ ಎದಕ್ ಕಳ್ಸಿದೇವ? ಅವ್ರು ಬರೋಬ್ಬರಿ ಇಲ್ಲ. ಅವ್ರ ಅಕ್ಕನ ಗಂಡ ಏನ್ ಕಿನಾರ ಮಾಡಿದ್ರಿ? ಏನು ಮಾಡ್ತೀಯ ತಂಗಿ? ಆಸ್ತಿಗೋಸ್ಕರ ಎಷ್ಟೋ ಮಂದಿ ತಲಿ ಹೊಡಿತಾರವ್ವ. ಯಾಕೆ ಬೇಕಯ್ಯವ? ಎದಕ್ ಕಳ್ಸಿದಿ ಶಂಕ್ರನ? ಅಯ್ಯ ನೀ ಒಳ್ಳೆ ಬೇಸಿದಿ ಬಿಡು ಅಲ್ವೇವ. ನಮ್ಮ ಆಸ್ತಿ ಒಳಗೆ ಇನ್ನೊಬ್ರು ಬಂದು ಮೇಟಿ ಹುಡೋದಂದ್ರೆ ಹೆಂಗ್ ಬೇ? ಅದಕ್ಕ ನಾನು ನನ್ನ ಗಂಡಗೆ ಹೇಳಿ ಕಳ್ಸೀನಿ. 4 ಮಂದಿ ಹಿರಿಯರನ್ನ ಕೂಡಿಸು, ನಮ್ಮ ಆಸ್ತಿ ನಮಗ್ ಕೊಡ್ರಿ ಅಂತೇಳಿ ಕೇಳಂತೆ. ಅವ್ರ ಅಪ್ಪ ಅವ್ರ ಹೋಗಂಕ್ರು ಮಗಂದು ಚಿಂತಿನೇ ಇಲ್ಲ. ಅದಕ್ಕ ಊರ್ ಹಿರಿಯರಿಗೆ ಹೋಗಿ ಹೇಳು ಅಂತ ಹೇಳೀನಿ. ಆಸ್ತಿ ಪಾಸ್ತಿ ತಗೊಂಡು ಏನ್ ಮಾಡ್ತಿರವ? ಏನ್ ಕಿನಾರ ಮಾಡಿದ್ರೆ ಏನ್ ಮಾಡ್ತೀಯ ನನ್ನ ಮಗಳ? ಅವ್ರು ಎದಕ್ಕೂ ಹೇಸಿದ ಜನ ಅಲ್ಲ. ಅವ್ರೇನ್ ಮಾಡ್ತಾರ? ಮನಿ ಮಗಗ ಆಸ್ತಿ ಬಿಟ್ಕೊಡ್ಬೇಕು. ಬೇರೆದಾರ ಬಂದು ಉಣ್ಣೋದಂದ್ರೆ ಹೆಂಗ್ ಬೇವಾ? ಯಾಕ ನನ್ ಗಂಡ ಬಾಳೆದಾರ ಇಲ್ಲನ? ಅದಕ್ಕ ಹೋಗಿ ಕೇಳಬಾ ಅಂತಂದ್ವಿ. ಅವ್ರ ಅಕ್ಕ ಎಷ್ಟು ಬೇಡಿಕೆದ ನೋಡು. ಅವ್ರ ಅವ್ಗ ಆರಾಮಿಲ್ಲಂತ ಈಗ. ಅವ್ರ ಅಪ್ಪಗ್ನು ಸ್ವಲ್ಪ ಏನ ಕುಡಿಯೋದದು ಕಲ್ತಾನಂತ. ಅದಕ್ಕ ಈಕಿ ಆಸ್ತಿ ಲಪ್ಟಾಯಿಸಾಕಿ ಬೇಯವ್ವ. ನಮ್ಮ ಅತ್ತಿನ ಒಳಗೆ ಹಾಕೊಂಡು ಮತ್ತ ಅನಾಯಸ ಈಕಿಗೆ ಬಿಟ್ಕೊಡ್ಬೇಕು ನಮ್ಮ ಹೆಣ್ಮಗಳಿಗೆ. ಅದಕ್ಕ ನಮ್ಮ ಮನೆಯವ್ರನ್ನ ಕಳ್ಸಿನಿ ನೋಡು. ನಾನ ಹೋಗ್ಬೇಕಂತ ಮಾಡಿದ್ನ, ಮತ್ ಸುಮ್ನ ಜಗಳ ಆತಾವಂತೆ ಸುಮ್ಬಿಟ್ಟಿನಿ. ಅಲ್ಲಿ ಬೇವಾ, ಮನಿ ಮಗಗ ಆಸ್ತಿ ಕೊಡ್ಲಾರ್ದ ಅದು ಹೆಂಗ್ ಬೇ? ಹೇಳಿ ನೋಡೋಣ. ಯಾಕ ಇನ್ನೊಬ್ರಿಗೆ ಬಿಡ್ಬೇಕು? ನೀ ಸುಮ್ ಕುಂದ್ರಬೇ. ಹಿಂಗ ಬಿಟ್ಟಂಗ ತಲೆ ಮ್ಯಾಗ ಏರ್ ಕುಂದಿರ್ತಾರ. ಮನಿ ಮಗ ಇಲ್ಲೇ ದುಡ್ಕೊಂಡ್ ತಿನ್ಬೇಕು, ಅವ್ರ ಮಾತ್ರ ಅಲ್ಲಿ ಚೆಲ್ಲಂಗ್ ಬಲ್ಲಂಗೆ ಎಬ್ಸ್ಬೇಕು. ಅದೆಂತದು? ನಮ್ಮ ಅತ್ತಿದ ಅದೆಂತ ಪ್ರೀತಿನೋ ಇರೋದನ್ ಮಗ. ಅವಂಗ ಆಸ್ತಿ ಬಿಟ್ಕೊಡೋ ಬದ್ಲಿ ಅಳಿಯ ಮಗಳಿಗೆ ಮಾಡಕತ್ತಾಳ ನೋಡು, ಎಂತದಿದು? ಅಲ್ವೇ, ಇದು ಸುದ್ದಿ ಹೆಂಗ್ ಗೊತ್ತಾತ್ ನಿನಗ? ಆಕಿ ಬಿಬಿ ಚಾನ್ ಅಲ್ಲ, ನಮ್ಗೆ ಹೇಳ್ತಿ. ಆಕಿ ಫೋನ್ ಹಚ್ಚಿದ್ಲು, ಲೇ ಹಿಂಗ ಆಗಕತ್ತ ಅಂತಂದ್ಲ. ಅದಕ್ಕ ಓಡಿಸ್ ಕಳ್ಸಿದೆ ನನ್ನ ಗಂಡನ್ನ, ಮೊದ್ಲಿಗೆ ಸುದ್ದಿ ಮಾಡ್ಕೊಂಬ ಅಂತಿ. ಆಕೆಗೆ ನಿನ್ ಲಗ್ನ ಆಗಿ ಸುದ್ದಿ ಗೊತ್ತಾತಂತ ತಂಗಿ ಹೇಳಿದೆನ? ಹೇಳಿದೆ. ಅಯ್ಯೋ, ಊರ್ ತುಂಬಾ ಹೇಳ್ಕೊಂತ ಅಡ್ಡಾಡಿದ್ರ ಮತ್ತ ಯವ್ವ ಅವ್ರಪ್ಪ ಅವ್ರು ಏನಾರ ಮಾಡಿದ್ರೆ ಏನ್ ಮಾಡ್ತೀಯ ತಂಗಿ? ಯಾಕ ಏನ್ ಸುಳ್ಳನ? ಇಬ್ರು ಇಷ್ಟಪಟ್ಟು ಲಗ್ನ ಆಗಿವಿ. ಅವ್ರದ್ದೇನು ಹೆದರಿದ ಹಂಗ ಸುಮ್ ಕುಂದ್ರು, ಹೆದರ್ಸ್ಕೊಂತ ಹೊಕ್ಕಾರ ಅಲ್ಲನ. ಅಂದಂಗ ನಿನ್ ಸೊಸಿ ಹೆಂಗದಾಳವ? ಏನ್ ಸೊಸಿವ? ನಿಮ್ಮಣ್ಣ ರೊಕ್ಕ ಕೊಟ್ನ, ಅದಕ್ಕೆ ಜಗಳ ಮಾಡಕತ್ತಿದ್ಲು ನೋಡ್ ಗಂಡನ್ ಕೂಡ. ಆ ರೊಕ್ಕ ನಿನ್ ಹತ್ರ ಇಟ್ಕೊ. ಯಾರಿಗೂ ಕೊಡಕ್ ಹೋಗ್ಬೇಡ. ಹೊಳೆ ಮತ್ತೆ ಅಣ್ಣನ ಕೈ ಕೊಟ್ಗಿಟ್ಟಿ. ನನಗೆ ಕೊಟ್ಟಿನಿ ಅಂತ ಹೇಳು, ನಿನ್ನ ಹತ್ರ ತೆಗೆದಿಟ್ಕೊ. ಮತ್ತೆ ಎದಕ್ಕರ ಖರ್ಚಿ ಬರ್ತಾವ ನಿನಗ. ಅಯ್ಯೋ ದೇವ್ರ, ಯಾವಾಗ ಈ ಕೂ ಸುಟ್ಟಿತ್ತು ಅಂತ ಅನಿಸ್ಬಿಟ್ಟೈತಿವ. ಬೇಡವ ಯವ್ವ, ಹೊಟ್ಟಿ ಒಂಥರ ಭಾರ ಆಗ್ಬಿಟ್ಟೈತಿವ. ನಮ್ಮ ಹೋಗಂಕ್ರು ನನ್ನ ಬಗ್ಗೆ ಒಟ್ಟ ಚಿಂತಿನೇ ಇಲ್ಲ. ಅಪ್ಪ, ನಮ್ಮ ಅವನ ಹೆಂಡ್ರು ಚಲೋ ಅದಾರ, ನನ್ನ ಬಾಳೆ ಬಚ್ಚೆ ಆಗೈತಿ. ಗಂಡನ್ನವಂತರು ಹೊಳ್ಳಿನ ನೋಡಿಲ್ಲ, ನಾ ಹೆಂಗದೇನಂತ ನೋಡಿಲ್ಲ. ಥೂ ದೇವ್ರೆ. ಸಂಗೀತಿ ನೆನದವ್ರ ಮನದಾಗಂತ ಬಂತ ನೋಡುವ ಇದು ಪೊಜುತಿ. ಇಷ್ಟು ದಿನದ ಮ್ಯಾಗ ಹೆಂಟ್ ನೆನಪಾರ್ಲ ನಿನಗ? ಇಷ್ಟು ದಿನ ಎಲ್ಲಿ ಹೋಗಿದ್ದಿ? ಏನಿದು ನೀನು ವೇಷ ಭೂಷಣ? ನಾ ಮಾಡಿದ್ದು ತಪ್ಪಂತ ಗೊತ್ತಾತ ನನಗ. ಅದಕ್ಕ ಈಗ ನಾನು ಬದ್ಲಾಗಿನಿ. ನೀನೇನ ಚಿಂತೆ ಮಾಡಕ್ ಹೋಗ್ಬೇಡ. ಈಗ ನಾನು ದುಡಿಯಾಕತ್ತೀನಿ ಗೊತ್ತನ. ನಾನು ಈಗ ಸ್ವಂತಕ್ಕ ಟ್ರ್ಯಾಕ್ಟರ್ ತೊಗೊಂಡಿನಿ, ಟ್ರ್ಯಾಕ್ಟರ್ ಹೊಡಿಯಾಕತ್ತೀನಿ ಸಂಗೀತಿ. ಇನ್ನು ನಿನ್ನ ರಾಣಿ ತರ ಇಟ್ಕೊಂತೀನಿ. ಹಿಂತಿ ತರ ಇಟ್ಕೊ, ಆ ತರ ನೋಡಕ್ ಹೋಗ್ಬೇಡ. ಇಲ್ಲಲ್ಲಿ ಸಂಗೀತಿ, ನಾ ಮಾಡಿದ್ದು ತಪ್ಪು ನನಗೂ ಅವರು ಆಗೈತಿ. ನಾ ಏನ್ ತಪ್ಪು ಮಾಡಿದ್ನಿ ಅಂತೆ ಇನ್ ಹಂಗತಿ ಇಲ್ಲ. ಇನ್ನು ಮಾತ್ರ ನೀನು ಚಂದಾಗ ಇಟ್ಕೊಂತೀನಿ. ನಿನಗೋಸ್ಕರ ಬದ್ಲಾಗಿನ್ಲಿ ನಾನು. ಇನ್ ಚಂದಾಗ ಇರ್ತಾನ ನಾನು. ಕಂಡೀನ್ ಎಷ್ಟು ಚಂದಾಗಿರ್ತಿ ಅಂತಿ. ಈಗೇನು ಒಳ್ಳೆ ನೆನಪಾಗಿನ್ ನಾನು. ಇಷ್ಟು ದಿನ ಎಲ್ಲಿ ಹೋಗಿದ್ದಿ? ಏನ್ ಕೇಳ್ತೀವ? ನೀ ಹೇಳಿದಿ, ನಾನು ನಿನ್ನ ಮಾತು ಕೇಳಿಲ್ಲ. ನಮ್ಮ ಅಣ್ಣನ ಹೆಂಡತಿ ಕಡಿಗೂ ನನಗೆ ಚೊಂಬ ಕೊಟ್ಲು. ಅದು
ನಮ್ದು 1 ಎಕರೆ ಹೊಲ ಇತ್ತಲ್ಲ ಅದು ಮ್ಯಾಗಿನ ಹೊಲ ತನ್ನ ಹೆಸರಲ್ಲಿ ಹಚ್ಕೊಂಡ್ಬಿಟ್ಲಲ್ಲಿ ಸಂಗೀತಿ. ಬರೋಬ್ಬರಿ ಆತ. ಇದನ್ನ ಮೊದ್ಲೇ ಕೇಳಿದ್ರೆ ನನ್ನ ಮಾತು ಕೇಳಿಲ್ಲ ಅಲ್ಲಿ ನೀನು. ಈ ಬರೋಬ್ಬರಿ ನಾಮ ಹಾಕ್ಯಾಳ ನಿಮ್ಮ ಮೊಯ್ನಿ. ಹೋಲ್ಬಿಡು, ಯಾಕೆ ತೊಗೊಂಡು ಹೋಗೋಲ್ರ ಸುಳೆ ಮಕ್ಳ. ಇನ್ನು ಮ್ಯಾಗ 1 ಎಕರೆ ಐತಿ, ತಳಗ 2 ಎಕರೆ ಐತಿ, 3 ಎಕರೆ ಜಮೀನ್ ಐತಿ. ಈಗ ಅದ್ರಾಗ ನಾನು ಉತ್ತಿ ಬಿತ್ತಿ ಬೆಳೆಯಾಕತ್ತೀನಿ. ಈಗ ಬ್ಯಾರೇನ ಆಗಿಬಿಟ್ಟಿನಿ ನಾನು, ಗೊತ್ತನ. ಮನಿನೂ ಬ್ಯಾರೇನ ಮಾಡಿಬಿಟ್ಟಿನಿ. ಅದಕ್ಕೆ ನೀನು ಕರ್ಕೊಂಡು ಹೋಗಕ್ಕೆ ಬಂದಿನಿ ನಾನು. ಇನ್ನು ನನ್ನ ಎಷ್ಟು ಚಂದ ಇಟ್ಕೊಂತೇನೋ ಗೊತ್ತೈತಿ. ಬೇಡ ನನ್ನ ಹೊಟ್ಟೆಗಿನ ಕೂಸಿನ ಕೈ ಬಿಟ್ಬಿಡು. ನಾನು ಪಾಡಿ ನಾ ಇರ್ತೀನಿ, ನಿನ್ನ ಪಾಡಿ ನೀರು. ನೋಡಿಲ್ಲ, ಇನ್ನೊಂದು ಲಗ್ನ ಮಾಡ್ಕೊಂಡ್ರು ನಾನು ತಲೆ ಕೆಡ್ಸೋಣಂಗಿಲ್ಲ. ಇನ್ನೊಂದು ಲಗ್ನ ಮಾಡ್ಕೊ, ನಾ ಯಾಕಂತ ಕೇಳಂಗಿಲ್ಲ ನೀನು. ಸಂಗೀತಿ ಹಂಗತಿ ಅನ್ನಕ್ಕೆ ಹೋಗ್ಬೇಡ್ಲಿ. ನನ್ನ ತಪ್ಪಿನರು ಆಗೈತಿ. ಇನ್ನು ಮುಂದೆ ಹಂಗತಿ ಮಾಡಂಗಿಲ್ಲ ನಾನು. ನಿನ್ನ ಮ್ಯಾಗಿದ್ದ ನೀನು ರಾಣಿ ಥರ ಇಟ್ಕೊಂತೀನಿ, ಹಂಗತಿ ಮಾಡಂಗಿಲ್ಲ ಸಂಗೀತಿ. ಅಯ್ಯ ತಮ್ಮ ಯಾವ ಬಂದಿಪ್ಪ? ಈಗ ಬಂದು ನೋಡ್ಯಾಕ ಆರಾಮದಿ ಯಾಕ? ಅಷ್ಟ್ರು ಹಂಗಾರ ಇದ ಮನ್ಯಾಗದಿರಿ ನೀಗ? ಹ್ಞೂನಪ್ಪ, ಇದ ಮನ್ಯಾಗ ಅದೀವಿ ನೋಡು. ಆರಾಮದಿಲ್ಲಪ್ಪ? ಆರಾಮದಿ ನೋಡ್ಯಾಕ. ಯಾಕ ನೀನಾರು ಹೇಳ. ನಾನು ಬದ್ಲಾಗಿನಿ ಈಗ. ನಾನು ನಮ್ಮ ಅನ್ನಾರು ಕೂಡಿಲ್ಲ, ಯಾರು ಕೂಡೂ ಇಲ್ಲ. ಈಗ ಒಂದು ಟ್ಯಾಕ್ಟರ್ ತೊಗೊಂಡಿನಿ, 3 ಎಕರೆ ಹೊಲ ನನ್ನ ಪಾಲಿ ಬಂದತಿ. ಈಗ ನಾನು ಸುಧಾರಿಸಿನಿ. ಅದಕ್ಕೆ ಸಂಗೀತಿಗೆ ನಾನು ಕೂಡ ಬಾ ಅನ್ನಕತ್ತೀನಿ. ಆಕೆ ನಾನು ಒಟ್ಟ ನಂಬನ ಒಳ್ಳೆ ಬೇ. ಯಾಕ ನೀನಾರು ಹೇಳ. ಕರೆ ಅಂದ್ರೆ ನಾ ಬದ್ಲಾಗಿನ್ ಬೇ. ನೀ ಏನೇ ಹೇಳಿದ್ರು ನೀನು ಮಾತ್ರ ಸತ್ರು ನಂಬಂಗಿಲ್ಲ. ದಯವಿಟ್ಟು ನನಗೆ ಬಿಟ್ಬಿಡು. ನನ್ನ ಪಾಡಿಗೆ ನಾ ಬದುಕೊಂತೀನಿ. ನೋಡ್ಯಾಕ ಹಿಂಗತಿ ಮಾತಾಡ್ತಾಳ. ಕರೆ ಅಂದ್ರೆ ಯಾಕ ನಾ ಬದ್ಲಾಗಿನಿ. ನನಗೂ ಒಂದು ಕಾಲಾವಕಾಶ ಕೊಡು ಅಂತ ಹೇಳ್ಬಿ. ನೀ ಬದ್ಲಾಗೇನೆ ಅಂದಿಲ್ಲ, ನಮ್ಗೆ ಸಂತೋಷನ. ಆದ್ರೆ ಈಗ ಕಳ್ಸಂಗಿಲ್ಲಪ್ಪ. ನಮ್ಮ ಸಂಗೀತವು ಈಗ ದಿಂದ ಬಿದ್ದಾವಪ್ಪ. ಈಗ ಕಳ್ಸಿದ್ವಿ ಅಂದ್ರೆ ನಾಳೆ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ಹೌದಿಲ್ಲಪ್ಪ, ಬೇಡ. ಆಕೆದಟ್ಟು ಡಿಲಿವರಿ ಅದಾಗಲಿ, ಆದಮೇಲೆ 4 ಮಂದಿ ಕರ್ಕೊಂಬ, ಊರನ್ನವ್ರನ್ನ ಹಿರಿಯರ್ನ. ಹಿಂದೆಗಡೆ ಕೊಟ್ಟು ಕಳಿಸ್ತೀವಂತ. ನಾನು ಏನೇ ಹೇಳಿದ್ರು ನಂಬಿಕೆ ಬರೋಲ್ದು. ಆಯ್ತು ಬಿಡವ, ನಾ ಮಾಡೋದು ಅಂಥದ್ದು ಮಾಡೀನಿ ಬಿಡಕ್ಕ. ನನ್ನ ಹೆಂಡತಿಗೆ ಭಾಳ ಅವಮಾನ ಮಾಡೀನಿ. ನನ್ನ ಹೆಂಡತಿನ ಭಾಳ ಕೀಳಾಗಿ ನೋಡ್ಕೊಂಡಿನಿ. ನಾನು ಪ್ರೀತಿಯಿಂದ ನೋಡ್ಕೊಂಡಿಲ್ಲ, ನನ್ನ ತಪ್ಪಿನ ಅರಿವು ಆಗೈತಿ. ಆಯ್ತು ತಗೋ ಅಕ್ಕ. ಆದ್ರೆ ಒಂದು ಮಾತು, ನಾನು ಅವಾಗ ನನ್ನ ಹೆಂಡತಿನ ಬಂದು ನೋಡ್ಕೊಂಡು ಹೋಗ್ತೀನಿ. ನೀ ಬರುವಂಥ ಅವಶ್ಯಕತೆ ಇಲ್ಲ. ಈಗ ನನಗೆ ಸಿಟ್ಟು ಮಾಡ್ಕೊಂಡೆ ಅಂದ್ರೆ ನನ್ನ ಪಾಪನ ಮ್ಯಾಗ ಪರಿಣಾಮ ಬೀರ್ತತಿ. ದಯವಿಟ್ಟು ನಾನು ನೋಡಕ್ಕೆ ಬರಕ್ಕೆ ಹೋಗಬೇಡ. ನೀ ನನ್ನ ಪಾಲಿಗಿಲ್ಲ, ನಾನು ನಿನ್ನ ಪಾಲಿಗಿಲ್ಲ. ನಿನ್ನ ಪಾಡಿಗೆ ನೀರು, ನನ್ನ ಪಾಡಿಗೆ ನಾ ಇರ್ತೀನಿ. ಸಂಗೀತಿ ಹಂಗತಿ ಅನ್ನಕ್ಕೆ ಹೋಗ್ಬೇಡ್ಲಿ. ನಾನು ನಿನ್ನ ರಾಣಿ ಥರ ನೋಡ್ಕೊಂತೀನಿ. ಸಂಗೀತಿ ನನ್ನ ನಂಬು. ಸಂಗೀತ ನಿಂದ್ರಿ ಇಲ್ಲೇ. ನಾ ಸತ್ರು ನಿನ್ನ ನಂಬಂಗಿಲ್ಲ. ನನ್ನ ಪಾಡಿಗೆ ನಾನು ಇರಾಕ್ ಬಿಡು. ನೀವು ಹೊಳಮಳ ನಮ್ಮ ಮನೆಗೆ ನಾನು ನೋಡಕ್ಕೆ ಬರಕ್ಕೆ ಹೋಗಬೇಡ. ಯಾಕ ನೀನಾರು ಹೇಳ್ಬೇ ಒಂದಿತ್ತ. ಕರೆ ಅಂದ್ರೆ ನಾ ಬದ್ಲಾಗಿನ್ ಬಿ. ನೋಡಪ್ಪ, ಆಕೆಗೆ ಎಷ್ಟು ತ್ರಾಸ ಕೊಟ್ಟು ಏಕದಮ್ಕ ನಾ ಬದ್ಲಾಗಿನಂದ್ರೆ ಯಾರು ನಂಬ್ತಾರೆ ಹೇಳು? ದಿನ ಒಂದು ರೀತಿ ಇತ್ತಪ್ಪ. ಈಗ ಆಕಿನ ಹೊಲಿಸ್ಕೋಬೇಕಂದ್ರೆ ನೀನು ಆಕಿನ ಪ್ರೀತಿಯಿಂದ ನೋಡ್ಕೊ, ಬರುದು ಹೋಗುದು ಮಾಡು. ಅಂದ್ರೆ ಆಕೆಗೆ ಪ್ರೀತಿ ಹುಟ್ಕೊಂತತಿ. ಏಕದಮ್ಕ ಹುಟ್ಕೊಂಡ್ರೆ ಹೆಂಗೆ ಹುಟ್ಕೊಂತೈತೆ ತಮ್ಮ? ಹೌದಕ್ಕ, ನಂದು ತಪ್ಪಾಗೈತಿ. ಇನ್ಮ್ಯಾಗಿದ್ದ ಹಂಗೆ ಮಾಡ್ತೀನಿ ನಾನು ನಮ್ಮವ್ರು ಅಂತೇಳಿ ನಮ್ದವ್ರೆಲ್ಲ ನನಗೆ ಕೈ ಕೊಟ್ಬಿಟ್ರು ಬಿ. ನನಗೆ ಮೋಸ ಮಾಡಿಬಿಟ್ಲಿ ಬಿ ನಮ್ಮ ಅಣ್ಣನ ಹೆಂಡತಿ. ಹಂಗೆ ದಡಗ್ನ ನಂಬಂದ್ರೆ ನಂಬಂಗಿಲ್ಲ. ದಡಗ್ನ ಪ್ರೀತಿ ಹುಟ್ಕೊಂಡ್ರೆ ಹುಟ್ಕೊಳಂಗಿಲ್ಲ. ಆಕೆ ಮನಸ್ಸಿನಿಂದ ಬಿಡ್ಬೇಕಂದ್ರೆ ನೀನು ಆಕೆಗೆ ಪ್ರೀತಿ ತೋರಿಸು. ಆಕೆಗೆ ಗೊತ್ತಾಗ್ಬೇಕು, ಹೌದು ನಾನು ಪ್ರೀತಿಸಾಕತ್ತಾನ ನನ್ನ ಗಂಡ ಮೊದ್ಲಿಕಿನ ಗತಿ ಇಲ್ಲ ಅಂತ ಆಕೆ ಗೊತ್ತು ಮಾಡ್ಕೋಬೇಕು. ನಾವೀಗ ಏನೋ ಹೇಳಿ ಕಳ್ಸಿದ್ರು ಆಕೆ ತಲೆಂದು ಬಿಡ್ತಾನ. ಹೇಳಿ ನೋಡುನು, ನೀ ಬದ್ಲಾಗಪ್ಪ. ಯಾಕಂದ್ರೆ ನೀ ಮಾಡಿದ್ದು ದೊಡ್ಡ ತಪ್ಪು. ಅದನ್ನು ಹೇಳಕತ್ತೀನಿ ನಾನು.